ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗಣಪತಿ ಹಬ್ಬದ ಹಿನ್ನೆಲೆ ಹಾಗೂ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಮೊದಲಿಗೆ ಈ ಗಣೇಶನ ಹಬ್ಬದ ಮಹತ್ವ ಏನು ಅಂತ? ಗಣೇಶನ ಹಬ್ಬದ ಮಹತ್ವ ಅನ್ನುವಂಥದ್ದು ಈ ಗಣಪತಿಯನ್ನು ವಿಶೇಷವಾಗಿ ವರ್ಷಂಪ್ರತಿಯಾಗಿ ಆರಾಧನೆ ಮಾಡುವಂಥದ್ದು. ಇದು ಅನಾದಿ ಕಾಲದಿಂದ ಯಾವಾಗಿಂದ ಅಂತ ಕೇಳಿದರೆ ದೇವಾನುದೇವತೆಗಳೇ ಆಚರಣೆ ಮಾಡ್ತಾ ಇದ್ರು. ಎಲ್ಲ ಪೂಜೆ ಪುನಸ್ಕಾರಾದಿಗಳನ್ನು ತುಂಬ ಈ ನಮ್ಮ ಸಂಸ್ಕಾರ ಭಾರಿ ಹಳೇದಂದರೆ ಭಾರಿ ಹಳೇದದು. ಅದಕ್ಕೆ ನಾವು ಆಧಾರ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾವಾಗ ಶಿವಪಾರ್ವತಿಯ ಕಾಲ ಅಂತ ಹೇಳ್ಬೋದು, ಆ ಕಾಲದಿಂದನೂ ಇದನ್ನೆಲ್ಲ ಆರಾಧನೆ ಮಾಡಿಕೊಂಡು ಬಂದಂಥದ್ದು. ಆದರೆ ನಮ್ಮ ಈ ಮನುಷ್ಯ ಜನ್ಮ ಈ ಕಲಿಯುಗದಲ್ಲಿ ಏನಾಗಿದೆ ಅಂತ ಕೇಳಿದರೆ ಕೆಲವೊಂದು ಸಂದರ್ಭಗಳು ಬರುವಂಥದ್ದು. ಈಗ ಬಾಲಗಂಗಾಧರವರು ಮೊದಲನೇದಾಗಿ ಗಣಪತಿಯನ್ನು ಹಿಂದೂ ಸಾಮ್ರಾಜ್ಯ ವಿಚಾರಗಳಲ್ಲಿ ಅವರು ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿ ಅವರು ಚಾಲನೆಯನ್ನು ಕೊಟ್ಟರು. ನಮಗೆ ಅಲ್ಲಿಂದ ಏನಾಯಿತು, ಗಣಪತಿ ಹಬ್ಬ ಅನ್ನುವಂಥದ್ದು ವೈಭವವಾಗಿ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಇದು ಅವತ್ತಿಂದ ಬಂದಂಥದ್ದಲ್ಲ, ಶಿವಪಾರ್ವತಿಯರ ಕಾಲದಲ್ಲಿ ಇಂದನೂ ಬಂದಂಥದ್ದು. ಗಣಪತಿ ಪ್ರಥಮ ಪೂಜಿತ ಅನ್ನುವಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಕಥೆಗಳಲ್ಲಿ ಹೇಳಿದ್ದಾರೆ. ಈ ಶಿವನು ತ್ರಿಪುರಾ ಪಟ್ಟಣಕ್ಕೆ ರಾಕ್ಷಸರು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಹೊರಟಾಗ ಶಿವನೇ ಒಂದು ನಿಯಮವನ್ನು ಹಾಕಿರ್ತಾನೆ. ಯಾವ ಕೆಲಸಕ್ಕೂ ಮುಂಚಿತವಾಗಿ ಗಣಪತಿಯನ್ನು ಸ್ಮರಿಸದೆ ಗಣಪತಿಯನ್ನು ಪೂಜಿಸದೆ ಹೋದರೆ ಆ ಕೆಲಸ ಹಾಳಾಗ್ತದೆ ಅಂತೇಳಿ. ಅದಕ್ಕೇನಾಯಿತು, ಈ ಈಶ್ವರನ ರಥದ ಚಕ್ರದ ಗೂಟ ಅನ್ನುವಂಥದ್ದೇ ಹಾಳಾಗಿ ಹೋಯಿತು. ಆವಾಗ ಅವನಿಗೆ ನೆನಪಾಯ್ತು, ನಾನು ಗಣಪತಿಯನ್ನು ಸ್ಮರಣೆ ಮಾಡಲಿಲ್ಲ, ನಾನೇ ಮಾಡಿದಂಥ ನಿಯಮವನ್ನು ನಾನು ಮರೆತು ಬಿಟ್ಟೆ ಅಂತ ಹೇಳಿ. ಆಗೇನು ಮಾಡ್ತಾನೆ, ಮತ್ತೆ ಪುನಃ ಗಣಪತಿಯನ್ನು ಸ್ಮರಣೆ ಮಾಡಿ ಮತ್ತೆ ಪುನಃ ಯುದ್ಧವನ್ನು ಮಾಡಿದಂಥ ಯುದ್ಧ ಸೋತೋಗ್ಬಿಡ್ತಾನೆ. ಮತ್ತೆ ಪುನಃ ಏನು ತಪ್ಪಾಗಿದೆ ಅಂತ ಯೋಚನೆ ಮಾಡಿ ಗಣಪತಿಯನ್ನು ಮತ್ತೆ ಸ್ಮರಣೆ ಮಾಡಿ ಮತ್ತೆ ಯುದ್ಧವನ್ನು ಹೂಡಿ ಯುದ್ಧದಲ್ಲಿ ಗೆಲ್ತಾನೆ. ಹಾಗೆ ಇದು ಇವತ್ತು ನೆನ್ನೆಯಿಂದ ಬಂದಂಥದ್ದಲ್ಲ, ದೇವಾನುದೇವತೆಗಳೇ ಇದನ್ನು ಆಧಾರ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಗಣಪತಿ ಉದ್ಭವ ಆಗಿದ್ದು ಹೇಗೆ ಅನ್ನುವಂಥದ್ದು ನೋಡುವಾಗ, ಪಾರ್ವತಿ ಅನ್ನುವಂಥವಳು ಸ್ನಾನಕ್ಕೆ ಹೋಗುವಾಗ ದೇವಾನುದೇವತೆಗಳಿಗೆ ಯಾವುದೂ ಯಕಶ್ಚಿತ್ ಅನ್ನುವಂಥದ್ದು, ಅವರು ಏನು ಪವಾಡಗಳನ್ನು ಬೇಕಾದರೂ ಸೃಷ್ಟಿ ಮಾಡ್ತಾರೆ. ಆದರೆ ನಾವೆಲ್ಲ ಇವತ್ತು ನಮ್ಮ ಸುತ್ತಮುತ್ತನೇ ಪವಾಡ ಮಾಡೋರು ನೋಡಿದ್ದೀವಿ. ಸ್ವಲ್ಪ ದಿನ ಆದಮೇಲೆ ಪಾಪ ಅನುಭವಿಸ್ತಾ ಇರ್ತಾರೆ, ಅದನ್ನೂ ನೋಡಿದ್ದೇವೆ. ಹಾಗೆ ಈ ಪವಾಡ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದರೆ ಅಂಗುಷ್ಟ ಅಂತ ಹೇಳಿ. ಈ ಬೆರಳಿಗೆ ಅಂಗುಷ್ಟ ಅಂತ ಹೇಳ್ತೀವಿ. ಇದು ಅಂಗುಷ್ಟ, ಇದು ತರ್ಜನಿ, ಇದು ಮಧ್ಯಮ ಅನ್ನುವಂಥದ್ದು. ಹಾಗೆ ಇದಕ್ಕೆ ಬೇರೆ ಬೇರೆ ಹೆಸರುಂಟು. ಈ ಅಂಗುಷ್ಟವನ್ನು ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಣ ಅನ್ನುವಂಥದ್ದು ಬೀಳ್ತದೆ. ಆ ಕಣಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬಿ ನಾನು ಸ್ನಾನ ಮಾಡ್ತಾ ಇದ್ದೇನೆ, ಯಾರನ್ನೂ ಒಳಗಡೆ ಬಿಡಲಿಕ್ಕಿಲ್ಲ ಅಂತೇಳಿ ಹೋಗ್ಬಿಡ್ತಾಳೆ. ಅವಾಗ ಪಾರ್ವತಿ. ಪರಮೇಶ್ವರ ಏನು ಮಾಡ್ತಾನೆ, ತನ್ನ ಮನೆಗೆ ಬರ್ತಾನೆ. ಬಂದಾಗ ಏನು ಮಾಡ್ತಾನೆ, ಇದು ಯಾರಿದ್ದು ನನ್ನನ್ನು ತಡೀತಾ ಇದ್ದಾರೆ ಅಂತೇಳಿ ತೆಗೆದು ಹೊಡೆದಾಕ್ಬಿಡ್ತಾನೆ. ಹೀಗೆ ಗಣಪತಿಯ ಉದ್ಭವ ಆದಂಥದ್ದು ಯಾವುದೋ ಒಂದು ಸಣ್ಣ ಕಾರಣ ಅದು. ಯಾಕೆ ಅಂತ ಕೇಳಿದರೆ ಅದಕ್ಕೇನು ಇದಮಿತ್ತಮ್ ಅಂತ ಹೇಳಿ ಅವಳು ಮುಂಚೆನೇ ಯೋಚನೆ ಮಾಡಿರಲಿಲ್ಲ, ಈ ಥರದ್ದೆಲ್ಲ ಇವನಿಗೆ ಪೂಜೆ ಆಗ್ತದೆ. ಅವಳಿಗೆ ಆ ಮನಸ್ಥಿತಿ ಅನ್ನುವಂಥದ್ದು ಬಂತು. ಒಂದ್ಸಲ ಹೀಗೆ ಸೃಷ್ಟಿ ಮಾಡಿಬಿಟ್ಲು. ದೇವರಿಗೆ ಈ ಬ್ರಹ್ಮನ ಆ ಸೃಷ್ಟಿಯ ಲೀಲೆಗಳು ಯಾರಿಗೂ ಗೊತ್ತಾಗೋದಿಲ್ಲ. ಹೀಗೆ ಮಾಡಿದಾಗ ಅಲ್ಲಿಂದ ಮತ್ತು ಆ ಗಣಪತಿ ಹುಟ್ಟಿ ಅದಕ್ಕೆ ಜೀವ ತುಂಬಿ ಆ ನಂತರದಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಕತ್ತನ್ನು ಕಡ್ದು ಹೋಗ್ಬಿಡ್ತಾನೆ. ಹೋದಾದ್ಮೇಲೆ ಪಾರ್ವತಿಗೆ ಗೊತ್ತಾಗ್ತದೆ. ಪಾರ್ವತಿಗೆ ಗೊತ್ತಾದ ನಂತರದಲ್ಲಿ ಅವಳು ಕೋಪ ಆಗ್ತಾಳೆ. ಕೋಪ ಆದ ನಂತರದಲ್ಲಿ ಎಲ್ಲರೂ ಹೇಳ್ತಾರೆ, ಹೋಗಿ ಈ ಕಡೆ ಯಾರು ಮಲಗಿರ್ತಾರೆ ಅವ್ರನ್ನ ತೊಗೊಂಬನ್ನಿ ಅಂತ ಹೇಳಿ. ಉತ್ತರಕ್ಕೆ ತಲೆ ಮಾಡಿರೋದು ಎಲ್ಲ ಯಾವ ಪ್ರಾಣಿ ಪಕ್ಷಿಗಳು ಆ ಕಡೆ ತಲೆ ಮಾಡಿ ಮಲಗಿರೋದಿಲ್ಲ. ಯಾಕಂದರೆ ಅದು ನಮ್ಮ ದೇಹದ ಆಯುಷ್ಯವನ್ನು ಕ್ಷೀಣಿಸ್ತದೆ. ಅದಕ್ಕೆ ದೊಡ್ಡವ್ರು ಹೇಳುವಂಥದ್ದು, ಅದಕ್ಕೆ ತಲೆ ಮಾಡಿ ಮಲಗಬೇಡಿ ಅಂತ. ಅಲ್ಲೇನಾಗಿರ್ತದೆ, ಒಂದೇ ಒಂದು ಆನೆ ಮಲಗಿರ್ತದೆ ಉತ್ತರ ದಿಕ್ಕಿಗೆ ಹಿಂಗೆ ತಲೆ ಮಾಡಿ ರಪ್ಪ ಕಡ್ದು ತಗೊಂಬಂದು ಈಶ್ವರನ ಹತ್ರ ಕೊಡ್ತಾರೆ. ಈಶ್ವರನ ಹತ್ರ ಕೊಟ್ಟರ ಮೇಲೆ ಏನಾಗ್ತದೆ, ಈಶ್ವರ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಆ ಗಣಪತಿಯನ್ನು ಸೃಷ್ಟಿ ಮಾಡ್ತಾರೆ. ನಂತರದಲ್ಲಿ ಗಣಪತಿ ಏನು, ಆಮೇಲೆ ಬ್ರಹ್ಮ ಸೃಷ್ಟಿಕರ್ತ, ಈ ಬ್ರಹ್ಮ ಸೃಷ್ಟಿ ಮಾಡುವವನು, ಹಾಗೆ ವಿಷ್ಣು ಅದನ್ನು ಪಾಲಿಸುವವನು, ಹಾಗೆ ಮಹೇಶ್ವರ ಪಾಪವನ್ನು ನಾಶಪಡಿಸುವಂಥವನು. ಆ ಬ್ರಹ್ಮನಿಗೆ ಸಮೇತ ಸೃಷ್ಟಿಕ್ರಿಯೆಯಲ್ಲಿ ಡೌಟ್ ಶುರುವಾದಾಗ ಹೋಗೋದು ಯಾರು, ಗಣಪತಿ ಎಂತ ಮಾಡ್ತಾರೆ, ಎಲ್ಲ ಬ್ರಹ್ಮನನ್ನೇ ಒಂದೇ ಉಸಿರಲ್ಲಿ ಹೀಗೆ ತೊಗೊಂಡ್ರ ಕೂಡಲೇ ಬ್ರಹ್ಮ ಹೋಗ್ಬಿಟ್ಟು ಹೃದಯ ಕಮಲದಲ್ಲಿ ಕೂತ್ಕೊಂಡು ಬಿಡ್ತಾನೆ. ಹೃದಯ ಕಮಲದಲ್ಲಿ ಕೂತಾಗ ಅಲ್ಲಿ ಸಾಕಷ್ಟು ಬ್ರಹ್ಮಾಂಡಗಳು ಇರ್ತದೆ. ಆ ಬ್ರಹ್ಮಾಂಡವನ್ನೆಲ್ಲ ನೋಡಿ ಅದರಲ್ಲಿ ಅಧ್ಯಯನಾದಿಗಳನ್ನು ಮಾಡಿ ನಂತರದಲ್ಲಿ ಸೃಷ್ಟಿಕ್ರಿಯೆಯನ್ನು ಪ್ರಾರಂಭ ಮಾಡ್ತಾನೆ. ಮತ್ತು ಬ್ರಹ್ಮನಿಗೆ ಗೊತ್ತಾಗುತ್ತೆ, ಇಷ್ಟೇನ ಸೃಷ್ಟಿ ಮಾಡ್ತಾ ಕೇರ್ಲೆಸ್ಸಲ್ಲಿ ಮಾಡ್ತಿರುವಂಥ ಸಂದರ್ಭಗಳಲ್ಲಿ
ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿ ಎಲ್ಲ ಬಂದರೆ ಮತ್ತೆ ಸೃಷ್ಟಿಕ್ರಿಯೆ ಅನ್ನುವಂಥದ್ದು ಸರಿಯಾಗಿ ಹೋಗ್ತದೆ. ಹಾಗೆ ನಂತರದಲ್ಲಿ ಈ ಭಾದ್ರಪದ ಮಾಸದಲ್ಲಿ ಯಾಕೆ ವಿಶೇಷವಾಗಿ ಅಂತ ಕೇಳಿದರೆ, ಆ ಸೃಷ್ಟಿಕ್ರಿಯೆ ಅನ್ನುವಂಥದ್ದೆಲ್ಲ ಆಗಿ ಆ ದೇವಾನುದೇವತೆಗಳಿಂದ ಫಲತಾಂಬೂಲಗಳನ್ನೆಲ್ಲ ಮೋದಕಾದಿಗಳನ್ನೆಲ್ಲ ತಿಂದು ಹೊಟ್ಟೆ ಹೀಗೆ ಹಿಡ್ಕೊಂಡು ಬರ್ತಾ ಇರ್ತಾನೆ ಗಣಪತಿ. ಆಗ ಬರ್ತಿರಬೇಕಾದ್ರೆ ಒಂದು ಸರ್ಪ ಏನು ಮಾಡಿಬಿಡ್ತದೆ, ಸರ್ಪ ಇರ್ತದೆ. ಆ ಸರ್ಪನನ್ನು ನೋಡಿದಾಗ ಗಣಪತಿಯ ವಾಹನ ಯಾವುದು? ಇಲಿ. ಆ ಇಲಿಗೆ ಏನಾಗ್ಬಿಡ್ತದೆ, ಹಾವನ್ನು ನೋಡಿದ್ರು ಕೂಡಲೇ ಹೆದರಿಕೆ ಆಗಿಬಿಡುತ್ತೆ. ಹೆದರಿಕೆ ಆದರೂ ಕೂಡಲೇ ನಡಿಗೆ ಬಿಡ್ತದೆ. ಅಥವಾ ಹೀಗೀಗ ಆದಂಥ ಕಾರಣದಿಂದ ಗಣಪತಿ ಬಿದ್ದೋಗ್ಬಿಡ್ತಾನೆ. ಬಿದ್ದಾಗ ಹೊಟ್ಟೆಯಲ್ಲಿರುವಂತಹ ಮೋದಕಾದಿಗಳು ಅನ್ನುವಂಥದ್ದೆಲ್ಲ ಬಿದ್ದೋಗ್ಬಿಡ್ತದೆ. ಇದು ಹೀಗಾಯ್ತಲ್ಲ ಅಂತೇಳಿ ಮತ್ತೆಲ್ಲ ತುಂಬಿಕೊಳ್ತಾನೆ. ಮತ್ತು ಅದೇ ಸರ್ಪನ ತೊಗೊಂಡು ಹೀಗೆ ಗಂಟು ಹಾಕೊಂಡು ಬಿಡ್ತಾನೆ. ನಾಗಯಜ್ಞೋಪವೀತಿನಿ ಅಂತ ಹೇಳಿದರೆ ನಾಗನನ್ನೇ ಸರ್ಪನನ್ನೇ ಕಟಿಬದ್ಧನಾಗಿ ಕಟ್ಕೊಂಡು ಬಿಡ್ತಾನೆ. ಆಮೇಲೆ ಇದನ್ನು ಯಾವುದು ಗೊತ್ತಿಲ್ಲದಲ್ಲೇ ಇರುವಂಥದ್ದು ಏನು ಮಾಡ್ತಾನೆ, ಮತ್ತೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಚಂದ್ರ ಇರ್ತಾನೆ. ಚಂದ್ರ ನೋಡಿ ನಕ್ಕು ಬಿಡ್ತಾನೆ, ಅವನಿಗೆ ಶಾಪವನ್ನು ಕೊಡ್ತಾನೆ. ಇದೆಲ್ಲ ಗಣಪತಿಯ ವೃತ್ತಾಂತ. ಯಾಕೆಂದರೆ ದೇವಾನುದೇವತೆಗಳಿಗೆ ಮಾತ್ರ ಪವಾಡವನ್ನು ಮಾಡಲಿಕ್ಕೆ ಸಾಧ್ಯ, ಬಿಟ್ಟರೆ ಮನುಷ್ಯರಾದವರು ಏನೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಬಂದವ ಆ ಭಗವಂತ ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂತ ಆದರೆ ನಮ್ಮಿಂದ ಏನೋ ಒಂದು ಕೆಲಸ ಆಗಬೇಕು. ಹಾಗಾಗಿ ಇಲ್ಲಿ ಸೃಷ್ಟಿಯನ್ನು ಮಾಡಿದ್ದಾನೆ. ಆ ಕೆಲಸ ಮುಗಿತಿದ್ದಂಗೆ ಹೋಗ್ಬೇಕು, ಬಿಟ್ಟರೆ ನಾನೇ ದೇವರಾಗ್ತೇನೆ ಅನ್ನುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಸುಮಾರು ಜನ ದೇವರಿದ್ದಾರೆ ನಮ್ಮ ಸುತ್ತಮುತ್ತ. ಈಗ ಟಿ ವಿಯಲ್ಲಿ ನೋಡಿದ್ರು ಅಷ್ಟೇ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರು ಅಷ್ಟೇ, ದೇವರೇ ಆಗಿಬಿಟ್ಟಿರ್ತಾರೆ. ಅದು ಅರ್ಥ ಆಗೋದಿಲ್ಲ. ಯಾಕಂದರೆ ದೇವರಿಗೆ ಮುಖ ಯಾವುದು ಅಂದರೆ ಅಗ್ನಿಮುಖಾವೈ ದೇವಾಹ, ದೇವರಿಗೆ ಅಗ್ನಿಯೇ ಮುಖವಂತೆ. ಆದರೆ ಈ ಮನುಷ್ಯರಿಗೆಲ್ಲ ಹೇಗೆ ದೇವರು ಬರೋದು ಅದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಹಿಂದೂ ಧರ್ಮವನ್ನು ಹಾಳು ಮಾಡಿದಷ್ಟು ಬೇರೆ ಯಾರು ಬೇರೆ ಧರ್ಮದವ್ರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿ ಸರಿ ಬಿಡ್ತಾರೆ. ನಮ್ಮಲ್ಲಿ ಫಸ್ಟು ನಮ್ಮ ಧರ್ಮವನ್ನು ಯಾರು ಹಾಳು ಮಾಡ್ತಾರೆ, ಫಸ್ಟ್ ಅವ್ರಿಗೆ ಅಕ್ಕಪಕ್ಕ ಇರೋರು ಸರಿ ಹಿಡ್ಕೊಂಡು ನಾಲ್ಕು ಬಾರಿಸಿ ಬರಬೇಕು. ಆಗ ನಮ್ಮ ಧರ್ಮ ಉಳಿತದೆ. ಹಾಗೆ ಗಣಪತಿ ವಿಚಾರಕ್ಕೆ ಬರುವ ಹಾಗೆ ಗಣಪತಿಗೆ ದೂರ್ವಾದಿಗಳನ್ನೆಲ್ಲ ಕೊಡುವಂಥದ್ರಿಂದ ಏನಾಗ್ತದೆ ಕೇಳಿದರೆ ಸಂತುಷ್ಟನಾಗ್ತಾನೆ. ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡುವಂಥದ್ದು. ಪ್ರಾತಃ ಕಾಲದಲ್ಲಿ ಮಣ್ಣಿನಿಂದ ಮಾಡಿದಂಥ ಮೃತ್ತಿಕಾ ಗಣಪತಿಯನ್ನು ತಂದು, ಯಾಕೆ ಅಂತ ಕೇಳಿದರೆ ಇದರಲ್ಲಿ ಒಂದು ಭಾವಾರ್ಥ ಅನ್ನುವಂಥದ್ದಿದೆ. ಹೇಗೆ ಅಂತ ಕೇಳಿದರೆ, ಒಂದು ಚಿನ್ನ, ಇನ್ನೊಂದು ಬೆಳ್ಳಿ, ಇನ್ನೊಂದು ಮಣ್ಣು. ಆಯಿತಾ? ಈ ಚಿನ್ನ ಬೆಳ್ಳಿಯಲ್ಲಿ ದೇವರನ್ನು ಇಟ್ಟು ಆರಾಧನೆ ಮಾಡಿ, ಆವಾಹನೆ ಮಾಡಿ, ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಆಮೇಲೆ ಕಥೆಯನ್ನು ಕೇಳಬೇಕು ಅಂತ ಇರುವಂಥದ್ದು. ಹಾಗಾದ್ರೆ ಈ ಮಣ್ಣಿಂದ ಹೆಂಗೆ ಬಂತು ಭಟ್ರೆ? ಎಲ್ಲರೂ ಮಣ್ಣೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯಿತು. ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇನು? ಈಗ ಸತ್ಯನಾರಾಯಣ ಕಥೆಗಳಲ್ಲಿ ಹೇಳಿರ್ತೇವೆ, ಸಪಾತ ಪಕ್ಷವನ್ನು ಮಾಡ್ತಾರೆ. ಶಕ್ತಿ ಇಲ್ಲ ಅಂತ ಹೇಳಿದರೆ ಅಕ್ಕಿ ಹಿಟ್ಟಿನಿಂದ ಮಿಶ್ರಿತವಾಗಿರ್ತಕ್ಕಂಥ ಭಕ್ಷ್ಯಗಳನ್ನಾದರೂ ಮಾಡಿ ನೈವೇದ್ಯ ಮಾಡಿ. ಹಾಗೆಯೇ ಯಾರಿಗೆ ಚಿನ್ನ ಮತ್ತು ಬೆಳ್ಳಿ ತಗೊಂಡು ಆ ಗಣಪತಿಯನ್ನು ಆರಾಧನೆ ಮಾಡಲಿಕ್ಕೆ ಶಕ್ತಿ ಇರೋದಿಲ್ವೋ, ಅಟ್ಲೀಸ್ಟ್ ದೇವರ ಪುಣ್ಯ ನದಿಗಳು ಅನ್ನುವಂಥದ್ದೇನಿದೆ, ಆ ಮಣ್ಣಿನ ದಡದಲ್ಲಿರುವಂಥ ಮಣ್ಣನ್ನು ತಂದು, ಯಾಕೆ ಅಂತ ಕೇಳಿದ್ರೆ ಅದು ಶುದ್ಧವಾದ ಮಣ್ಣು ಅಂತೇಳಿ, ಆ ಮಣ್ಣನ್ನು ತಂದು ಅದರಲ್ಲಿ ಗಣಪತಿ ಮೂರ್ತಿಯನ್ನು ಮಾಡಿ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ, ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು, ಇನ್ನು ಹಲವಾರು ರೀತಿಯ ಪೂಜೆಯ ವಿಧಿಗಳು ಬೇರೆ ಉಂಟು. ಅದನ್ನು ಹೇಳಲಿಕ್ಕೆ ಸುಮಾರು ಸಮಯ ಬೇಕಾದೀತು. ಆ ಪೂಜೆಗಳನ್ನೆಲ್ಲ ಮಾಡಿ ನಂತರದಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಅಂಗಪೂಜೆಯನ್ನು, ಪತ್ರ ಪೂಜೆಯನ್ನು, ಹಾಗೆ ಪುಷ್ಪ ಪೂಜೆಯನ್ನು, ಇವೆಲ್ಲವನ್ನು ಮಾಡಿ ಆ ಗಣಪತಿಯ ಕಥೆಯನ್ನು ಕೇಳುವಂಥದ್ದು. ವಿಸರ್ಜನೆಗಳನ್ನು ಮಾಡುವಂಥದ್ದು ಹೇಗೆ? ಮೃತ್ತಿಕಾ ಗಣಪತಿ ಆದ್ದರಿಂದ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂದರೆ, ಆ ಮಣ್ಣಿನ ಗಣಪತಿಯನ್ನು ನೀವು ನೀರಿನಲ್ಲಿ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿರೋದು. ಆದರೆ ಇವತ್ತೇನಾಗಿದೆ, ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂತು, ಮತ್ತೊಂದು ಬಂತು. ಎಂಥ ದೊಡ್ಡ ಅವನ ಮೈ ಮೇಲೆ 1 kg ಚಿನ್ನ ಇರ್ತದೆ, ಆದರೂ ಮಣ್ಣಿನ ಗಣಪತಿ ತಂದಿಟ್ಟಿರ್ತಾನೆ. ಅಲ್ಲಿ ಹೇಳಿರುವಂಥದ್ದು ನಿರ್ಗತಿಕರಿಗೆ, ನಿಮ್ಮಲ್ಲಿ ಶಕ್ತಿ ಇಲ್ಲವಾ ಆಗ ನೀವು ಮಣ್ಣಿನ ಗಣಪತಿಯನ್ನು ಆರಾಧನೆ ಮಾಡಿ ಅಂತ ಹೇಳಿರೋದು. ಬಿಟ್ಟರೆ ಇವತ್ತು ದೇವರ ಎದುರುಗಡೆನೆ ಸುಳ್ಳು ಹೇಳಿದಾಗ ಆಯ್ತಲ್ಲ. ಈಗ ಮೈ ಮೇಲೆ 1 kg ಚಿನ್ನ ಹಾಕ್ಕೊಂಡಿರ್ತಾರೆ, ಅಲ್ಲಿ ಮಣ್ಣಿನ ಗಣಪತಿ ಹಿಟ್ಟಿಗೆ ಕೂತಿರ್ತಾರೆ. ಆ್ಯಕ್ಚುಲಿ ಹೇಳಿರುವಂಥದ್ದೇ, ನಿಮಗೆ ಶಕ್ತಿ ಇಲ್ವಾ ಮಾಡಿ. ಇಲ್ಲ, ಶಕ್ತಿ ಇತ್ತಂತಾದರೆ ನೀವು ಚಿನ್ನದ ಗಣಪತಿಯನ್ನು, ಬೆಳ್ಳಿಯ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಬೇಕು ಅಂತ ಹೇಳಿರೋದು. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ
ಅತಿ ಪ್ರಾಮುಖ್ಯತೆ. ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನುವಂಥದ್ದು ನಾವು ತಿಳ್ಕೊಂಡ್ರೆ ಆಗ ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ನಮ್ಮಪ್ಪ ಮಣ್ಣಿನ ಗಣಪತಿ ಇಟ್ಟಿದ್ರು, ನಾನು ಮಣ್ಣಿನ ಗಣಪತಿ ಇಡ್ತೀನಿ, ಅವ್ರು 6 ಅಡಿದು ಇಟ್ಟಿದ್ರು, ನಾನು 20 ಅಡಿದು ಇಡ್ತೀನಿ ಅಂತ ಹೇಳ್ತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಇದು. ಇವತ್ತು ಅದನ್ನು ವೈಭವೀಕರಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ಮೃತ್ತಿಕಾ ಗಣಪತಿಗೆ ವಿಶೇಷವಾಗಿ ಪೂಜಾದಿಗಳನ್ನು ಯಾಕೆಂದರೆ ನಿರ್ಗತಿಕರು, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನಿರ್ಗತಿಕರಿಗೆ ಮಾತ್ರ ಮೃತ್ತಿಕಾ ಇದನ್ನು ಹೇಳಿರೋದು. ಅಲ್ಲಿಗೆ ನಾವು ದೇವರನ್ನಾಗಿ ಈಗ ಒಳ್ಳೆ ಚಿನ್ನಗಿನ್ನೆಲ್ಲ ಹಾಕ್ಕೊಂಡು ಹೋದಾಗ ದೇವ್ರ ಎದುರುಗಡೆನೆ ನಾವು ಫೇಸ್ ಟು ಫೇಸ್ ಸುಳ್ಳು ಹೇಳ್ದಂಗೆ ಆಗಲಿಲ್ವ? ಇಲ್ಲೊಬ್ಬ ದೇವ್ರು ಕೂತಿದ್ದಾನೆ ಅಂತ ಆದರೆ ನಾನೀಗ ನಿರ್ಗತಿಕ ಮಣ್ಣನ್ನಿಟ್ಟು ಪೂಜೆ ಮಾಡಿದೆ, ನೀವು ಒಳ್ಳೆ ಚಿನ್ನಾಭರಣಗಳನ್ನು ಹಾಕ್ಕೊಂಡು ಮೃತ್ತಿಕಾ ಪೂಜೆಯನ್ನು ಮಾಡಿದರೆ ದೇವ್ರು ಅಲ್ಲೇ ನೋಡ್ತಿರ್ತಾನೆ, ನೋಡಪ್ಪ ನಿಂಗೆ ಅಷ್ಟೆಲ್ಲ ಇದೆಯಲ್ಲ, ಯಾಕೆ ಮಾಡ್ತಾ ಇಲ್ಲ, ಶಾಸ್ತ್ರದಲ್ಲಿ ಇದನ್ನು ಹೇಳಿದೆ, ಇದನ್ನು ಮಾಡು ಅಂದರೆ ಯಾರೂ ಕೇಳೋದಿಲ್ಲ ಇವತ್ತು. ಹಾಗಿರುವಂಥದ್ದು ಪೌರವೃತ್ತ ಅಂತ. ಸತ್ಯವನ್ನು ಹೇಳಿದಷ್ಟು ನೀವು ಕೆಟ್ಟವರೇ, ನಾವು ಕೆಟ್ಟವರೇ. ಹಾಗಾಗಿ ಆ ವಿಷಯವನ್ನು ತಿಳ್ಕೊಂಡಿರಲಿ, ಮಾಹಿತಿ ಜನರಿಗೆ ಸಂಪರ್ಕದಲ್ಲಿ ತಲೆಯಲ್ಲಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಹೇಳಿದ್ದು. ಇನ್ನು ಮುಂದಾದರೂ ಸಮೇತ ಈ ಅನಾಚಾರಗಳು ಹೋಗಿ ಆಚಾರವಂತರಾಗಿ ಪೂಜೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಈ ವಿಷಯವನ್ನು ನಾನು ಇಲ್ಲಿ ಹಂಚಿಕೊಂಡೆ. ನಂತರದಲ್ಲಿ ಹಾಗೆ ಗಣಪತಿಗೆ ವಿಶೇಷ, ಇನ್ನು ತುಳಸಿಯನ್ನು ಅರ್ಚನೆ ಮಾಡಬಾರ್ದು. ಯಾಕೆಂದರೆ ನಾವು ಮೊನ್ನೆ ಹೇಳಿದ್ವಿ, ಆ ತುಳಸಿ ಅವಳನ್ನು ಮೋಹಿಸಿರುವಂಥ ಕಾರಣದಿಂದ ಏನಾಗ್ತದೆ ಅಂತ ಕೇಳಿದರೆ ಅವರಿಗೆ ಶಾಪವನ್ನು ಕೊಡ್ತಾನೆ. ಆ ಶಾಪವನ್ನು ಕೊಟ್ಟಾಗ ತುಳಸಿ ವಾಪಸ್ ರಿಟರ್ನ್ ಶಾಪ ಏನಾರು ಒಂದು ಕೊಡಬೇಕಲ್ಲ. ಈಗ ನಾನು ನಿಮಗೇನೋ ಒಂದು ಸಿಟ್ಟಲ್ಲಿ ಬೈದ್ಬಿಟ್ಟಂದ್ರೆ ನೀವು ನನಗೆ ಸಿಟ್ಟಲ್ಲಿ ಬೈಯೋದು ಬೇಡ. ಹಾಗೆಯೇ ಒಂದು ಆಡು ಭಾಷೆಯಲ್ಲಿ ನಿಮಗೆ ಅರ್ಥೈಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕಥೆಗಳನ್ನು ನಾನು ಹೀಗೆ ಹೇಳ್ತಾ ಹೋದರೆ 2-3 ಗಂಟೆ ಬೇಕಾದರೂ ಕಥೆಗಳನ್ನು ಹೇಳ್ಬೋದು. ವಾಪಸ್ ಹೇಳಿದಾಗ ಮುಂದಿನ ಯುದ್ಧದಲ್ಲಿ ನಿನ್ನ ಅಂದಕ್ಕೆ ಕಾರಣವಾಗಿರುವಂಥ ನಿನ್ನ ದಂತ ಮುಂದಿನ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅದು ಮುರಿದೇ ಹೋಗ್ಬಿಡ್ಲಿ, ನಿನ್ನ ಅಂದನೇ ಹಾಳಾಗಲಿ ಅಂತ ಹೇಳಿ ಆಗ ತುಳಸಿ ಗಣಪತಿ ನಿದ್ ಮಾಡಿ ಬಿಡ್ತಾಳೆ. ಆಗ ಗಣಪತಿಯ ಒಂದು ಸೊಂಡ್ಲು ಮುರಿದೋಗಿರುತ್ತೆ, ನೋಡಿರ್ತೀರ ನೀವು, ಗಣಪತಿಯ ಒಂದು ಸೊಂಡ್ಲಂದು ಇದು ದಂತ ಮುರಿದೋಗಿರುತ್ತೆ. ಅದೇನಕ್ಕಂದ್ರೆ ಈ ತುಳಸಿ ಕೊಟ್ಟು ಶಾಪ. ಈಗ ಅದಕ್ಕೆ ಏನು ಅಂತ ಕೇಳಿದ್ರೆ ಗಣಪತಿಗೆ ತುಳಸಿ ಹಾಕಿದ್ರು ಕೂಡಲೇ ಯಾಕೆ ಸಿಟ್ಟು ಬರೋದು ಅಂತ ಕೇಳಿದ್ರೆ ನನ್ನ ದಂತ ಕಟ್ ಮಾಡಲಿಕ್ಕೆ ಕಾರಣರಾದವಳು, ಯಾಕೆ ನಾನು ಅದನ್ನು ಹಾಕ್ಕೊಳ್ಬೇಕು? ಆದರೆ ವಿಷ್ಣುವಿನ ನೈರ್ಮಲ್ಯವನ್ನು ಗಣಪತಿಗೆ ಅರ್ಪಣೆ ಮಾಡ್ಬೋದು. ಆದರೆ ಅದೆಲ್ಲ ಯಾರು ಮಾಡೋದಿಲ್ಲ ಇವತ್ತಿನ ಕಾಲದಲ್ಲಿ. ತುಳಸಿ ಬೇಡ ಅಂದ್ರ ಮೇಲೆ ಬೇಡ, ಅದಕ್ಕೆ ಗಣಪತಿಗೆ ಏನಕ್ಕೆ ತುಳಸಿಗಳು ಅರ್ಚನೆ ನಿಷಿದ್ಧ ಅಂತೇಳಿ. ಹಾಗೆ ಅಂತಹ ಪೂಜಾದಿಗಳನ್ನು ಮಾಡಿ ನಂತರದಲ್ಲಿ ಈ 21 ಮೋದಕಾದಿಗಳನ್ನು ನೈವೇದ್ಯ ಮಾಡುವಂಥದ್ದು. 21 ಮೋದಕವನ್ನು ನೈವೇದ್ಯ ಮಾಡಿ ಆ 10 ಮೋದಕಗಳನ್ನು ನಾನು ನನ್ನ ಮನೆಯವರು ಯಾರು ಪೂಜೆ ಮಾಡ್ತಾರೆ ಆ ಮನೆಯವರು ಅದನ್ನು ಭಕ್ಷಣೆ ಮಾಡಬೇಕು. ಇನ್ನು ಒಂದನ್ನು ಗಣಪತಿಯೊಟ್ಟಿಗೆ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಬಿಡುವಂಥದ್ದಾಗ್ತದೆ. ಇನ್ನು 10 ಮತ್ತೆ ಪುನಃ ಆ ಬ್ರಾಹ್ಮಣರಿಗೆ ಉಪಾಯನ ದಾನ. ಮಹಾಗಣಪತಿ ಸ್ವರೂಪಾಯ ಅಂತ ಹೇಳಿದರೆ ಮಹಾಗಣಪತಿಯ ರೂಪದಲ್ಲಿ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅನ್ನುವಂತೆ ನಾನು ನಂಬಿದ್ದೇನೆಯಾಗಿ ನಮ್ಮ ಮನಸ್ಸಿನಲ್ಲಿ ಫಸ್ಟ್ ಆ ಭಾವನೆ ಬರಬೇಕು. ಮಹಾಗಣಪತಿಯ ಸ್ವರೂಪದಲ್ಲಿ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ, ಅವನಿಗೆ ಆವಾಹನೆ. ಮಹಾಗಣಪತಿ ಸ್ವರೂಪಾಯ ಬ್ರಾಹ್ಮಣಾಯ ಆವಾಹಯಿಷ್ಯೆ ಅಂತ ಹೇಳಿದರೆ ಅವನಲ್ಲಿ ನಾನು ಬ್ರಾಹ್ಮಣನ ರೂಪದಲ್ಲಿ ಗಣಪತಿಯನ್ನು ನೋಡ್ತಾ ಇದ್ದೇನೆ, ಪ್ರತ್ಯಕ್ಷನಾಗಿ ನೋಡ್ತಾ ಇದ್ದೇನೆ ಅನ್ನುವಂಥ ಕಾರಣದಿಂದ ಅವರಿಗೆ ಆವಾಹನೆಗಳನ್ನು ಮಾಡಿ ಅವನ ಬ್ರಾಹ್ಮಣ ಅಂದರೆ ಯಾರು? ಬ್ರಹ್ಮ ಕುಟುಂಬ, ಬ್ರಾಹ್ಮಣೋ ಬ್ರಹ್ಮ ಕುಟುಂಬ. ಆ ಬ್ರಾಹ್ಮಣನ ಬಾಯಲ್ಲಿ ಆ ಕಥೆಯನ್ನು ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ ಇಲ್ಲಿ ಯಾಕೆ ಪ್ರತಿಯೊಂದು ಎಲ್ಲ ವಿಷಯಗಳಿಗೂ ಬ್ರಾಹ್ಮಣ 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 ಅಂತ ಹೇಳಿ ನಾವು ಜಾತಿ ಭೇದವನ್ನು ಇಲ್ಲಿ ಮಾಡ್ತಾ ಇಲ್ಲ. ಆದರೆ ಈ ಬ್ರಹ್ಮ ಕುಟುಂಬ ಅನ್ನುವಂಥದ್ದು ಪೂರ್ವವೃತ್ತ ಅಂತ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಯಾಕೆ ಅವರಿಗೆ ನಾವು ದಾನಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು. ಹೇಗೆ ಹಿಂದಿನ ಕಾಲಘಟ್ಟದಲ್ಲಿ ಈ ದ್ವಾಪರ ಯುಗದಲ್ಲೆಲ್ಲ ಗಣಪತಿ ಅಂದ್ರೂ ಕೂಡ ಗಣಪತಿ ಬಂದು ಪೂಜೆ ಸ್ವೀಕರಣೆ ಮಾಡಿ ಹೋಗ್ತಾ ಇದ್ದವನು. ಆದರೆ ಆ ಪೂಜೆ ಅದೆಲ್ಲ ಈ ಕಲಿಯುಗದಲ್ಲಿ ಯಾವ ದೇವತೆಗಳು ಪ್ರತ್ಯಕ್ಷ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಿಯಮ ಮಾಡಿಬಿಟ್ಟ. ಯಾರು ಮಾಡಿದ್ದು? ಇಂದ್ರ ಮಾಡಿದ್ದು. ಇಂದ್ರಂಗೇನು ಯೋಗ್ಯತೆ ಇದೆ ಭಟ್ರೆ? ಹಾಗಾದರೆ ಅವನು ಯಾಕೆ ಮಾಡ್ದ ಅಂತ ಕೇಳಿದರೆ ದೇವತೆಗಳಿಗೆಲ್ಲ ಪದವಿ ಕೊಡುವಂಥವನು ಇಂದ್ರ. ಹಾಗಾಗಿ ಆ ಇಂದ್ರನೇ ಈ ರೂಲ್ಸ್ ಮಾಡಿದ್ದು, ನೀವು ಯಾರನ್ನು ಆರಾಧನೆ ಮಾಡಬೇಕಂತಾದರೂ ಮಂತ್ರಮುಖೇನವಾಗಿ ಆರಾಧನೆ ಮಾಡಬೇಕು. ಹಾಗಾದರೆ ಈ ದೇವರನ್ನು ಆರಾಧನೆ ಮಾಡಲಿಕ್ಕೆ ಮಂತ್ರ ಬರೆದಿದ್ದು ಯಾರು ಭಟ್ರೆ? ಈ ಋಷಿಗಳು ಇಂತಹ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಇಂತಿಂಥ ಮಂತ್ರಗಳನ್ನು ಹೇಳಿದ್ದಾರೆ. ಆ ಋಷಿ ಪ್ರಣೀತವಾಗಿರ್ತಕ್ಕಂತಹ ಮಂತ್ರಗಳನ್ನು ಓದುವಂಥ ಯೋಗ್ಯತೆಗಳನ್ನು ಕೊಟ್ಟಂಥದ್ದು ಈ ಬ್ರಹ್ಮ ಕುಟುಂಬದವರಿಗೆ. ಹಾಗಾಗಿ ಬ್ರಾಹ್ಮಣರಿಗೆ ವಿಶೇಷವಾಗಿ ಗಾಯತ್ರಿ ಮಂತ್ರದ ಉಪದೇಶ ಇರ್ತದೆ. ಬೇರೆ ಯಾರೂ ಅದನ್ನು ಮಾಡುವುದಿಲ್ಲ. ಇವತ್ತೇನಾಗಿದೆ, ಪ್ರತಿಯೊಂದು ಮನೆಯಲ್ಲೂ ಬೆಲ್ ಹೊಡಿತಿದ್ದಂಗೆ ಗಾಯತ್ರಿ ಮಂತ್ರ ಟಂಕ ಬಂದುಬಿಡ್ತದೆ. ಅದೆಲ್ಲ
ಅತಿ ಈ ದೊಡ್ಡ ಅಸ್ತ್ರ ಯಾವುದು ಅಂತ ಕೇಳಿದರೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದೇ ಅತಿ ದೊಡ್ಡ ಅಸ್ತ್ರ. ಆ ಅಸ್ತ್ರವನ್ನು ಹಾಕಿದ್ರು ಅಂತಾದರೆ ಒಂದು ಭೂಮಂಡಲವನ್ನೇ ನಾಶ ಮಾಡುವಂಥ ಅಸ್ತ್ರ. ಅದಕ್ಕೂ ಗಾಯತ್ರಿಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಅದನ್ನು ಬ್ರಹ್ಮ ಕುಟುಂಬದವರು ಬಿಟ್ಟು ಬೇರೆ ಆಚರಣೆ ಮಾಡಿದಷ್ಟು ಅವರ ವಚನ ಭ್ರಷ್ಟ, ವಂಶಾರಿಷ್ಟ, ವಂಶಕ್ಕೆ ಅರಿಷ್ಟ ಆಗುವಂಥದ್ದೆಲ್ಲ ಆಗ್ತದೆ. ನಾವೇನು ಮಾಡೋದು, ರಿಂಗ್ ಟೋನಿಗೆ ಹಾಕೊಂಡು ಕೂತಿದ್ದೀವಿ ಗೊತ್ತಿಲ್ಲದಲೆ. ಅದು ತುಂಬ ದೊಡ್ಡ ಮಂತ್ರ. ಹೀಗೆ ಋಷಿಪ್ರಣೀತವಾಗಿ ಬಂದಂಥ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗುವಂಥದ್ದಿದ್ದಾಗ ಅಲ್ಲಿ ಹೇಳಿದ್ದಾರೆ, ಮಹಾಗಣಪತಿಗೆ ಆರಾಧನೆ ಮಾಡಬೇಕಂತಾದರೆ ಈ ಮಂತ್ರಗಳಿಂದ ಅರ್ಚನೆ ಮಾಡಬೇಕು ಅಂತೇಳಿ. ಆ ಮಂತ್ರಗಳಿಂದ ಅರ್ಚನೆ ಮಾಡಿ ಆ ಗಣಪತಿಯನ್ನು ನಾವು ಒಲಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಬಂದಂಥ ಪೂಜಾ ಪುನಸ್ಕಾರಾದಿಗಳನ್ನೆಲ್ಲ ಮಾಡಿ ನಂತರದಲ್ಲಿ ಆ ಮಹಾಗಣಪತಿಯ ಕಥೆಯನ್ನು ನಾವು ಕೇಳಬೇಕಾಗ್ತದೆ. ಏನು ಮಹಾಗಣಪತಿಯ ಕಥೆ ಅಂತ ಕೇಳಿದರೆ ಮತ್ತೆ ಅದೇ ಶಮಂತಕ ಮಣಿಯ ಕಥೆಗಳು ಅನ್ನುವಂಥದ್ದು. ಕೃಷ್ಣ ಸತ್ರಾರ್ಜಿತನಿಗೆ ಮಣಿಯನ್ನು ಅಪಹಾರ ಮಾಡಿದಂಥ ಕಥೆಗಳನ್ನು ನಾವು ಆ ಸಂದರ್ಭದಲ್ಲಿ ಕೇಳ್ತಾ ಹೋಗಬೇಕು. ಯಾಕೆ ಅಂತ ಕೇಳಿದರೆ, ಮಹಾಗಣಪತಿಗೆ ಈ ಶಾಪಗ್ರಸ್ತ ಅನ್ನುವಂಥದ್ದು ಯಾಕೆ ಬಂತು, ಚಂದ್ರನನ್ನು ನೋಡಿದ ಕೂಡಲೇ ನಮಗೆ ಯಾಕೆ ಶಾಪ ಬರ್ತದೆ ಅನ್ನುವಂಥದ್ದು ಕೇಳಿದರೆ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಗಣಪತಿ ಒಬ್ಬರಿಗೆ ಅನುಗ್ರಹವನ್ನು ಮಾಡಿ, ಗಣಪತಿ ಈಗ ಯಾರು ಕರೆದ್ರೂ ಹೋಗೋದಿಲ್ಲ. ಈಗ ನೀವೇ ನಮ್ಮ ಮನೆಗೆ ಕರೆದ್ರೆ ಮಾತ್ರ ಬರೋದು, ಇಲ್ಲ ಭಟ್ರೆ ನಿಮ್ಮ ಮನೆಗೆ ನಾನು ಬರ್ತೇನೆ ಅಂತ ಯಾರೂ ಹೇಳೋದಿಲ್ಲ. ಹಾಗೆ ಗಣಪತಿಗೆ ಯಾರಿಗೋ ಏನೋ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೆ ಗಣಪತಿಯನ್ನು ಬರಮಾಡಿಕೊಂಡು ಅವನನ್ನು ಸಂತುಷ್ಟಪಡಿಸಿ, ಆ ಸಂತುಷ್ಟಪಡಿಸಿದಂಥ ಕಾರಣದಿಂದ ಆ ಗಣಪತಿಗೆ ಸ್ವಲ್ಪ ಊಟೋಪಚಾರಗಳನ್ನು ಮಾಡಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಅನುಗ್ರಹ ಮಾಡಿ ಬರ್ತಿರ್ಬೇಕಾದ್ರೆ ಸಂಬಂಧ ಇಲ್ದಲೇ ಇರುವಂಥ ವ್ಯಕ್ತಿ ಮಧ್ಯ ರೋಡ್ನಲ್ಲಿ ಯಾರೋ ಒಬ್ಬರು ಬೈದಾಗ ನಿಮಗೇನು ಅನ್ಸುತ್ತೆ? ಸಿಟ್ಟು ಬಂದುಬಿಡ್ತದೆ. ಇವನು ಯಾರು ಬೈಲಿಕ್ಕೆ, ನಾನು ಅಲ್ಲಿ ಏನೋ ಒಂದು ಕೆಲಸ ಮಾಡಿ ಬಂದಿದ್ದೆ, ಈಗ ಮನೆಗೆ ಬಂದರೂ ಕೂಡಲೇ ನಂಗೆ ಈ ಥರ ಮಾಡ್ತಾರೆ ಅಂತ ಸಿಟ್ಟು ಬರೋದಿಲ್ವ ನಿಮಗೆ? ಹಾಗೆಯೇ ಈ ಹೋಗುವಂಥ ಸಂದರ್ಭದಲ್ಲಿ ಚಂದ್ರ ಏನು ಮಾಡಿಬಿಡ್ತಾನೆ, ಅವನನ್ನು ನೋಡಿ ನಕ್ಕು ಬಿಡ್ತಾನೆ. ಪಾಪ ಅವನಿಗೆ ಎಂಥದೂ ಗೊತ್ತಿರೋದಿಲ್ಲ, ಏನಿದು ಹೊಟ್ಟೆಗೆ ಹಾವು ಹಾಕ್ಕೊಂಡು ನಡ್ಕೊಂಡು ಬರ್ತಿದ್ದಾನೆ ಅಂತೇಳಿ ಚಂದ್ರ ಗಣಪತಿ ನೋಡು ಒಂದ್ಸಲಿ ನಕ್ಕು ಬಿಡ್ತಾನೆ. ಆಗ ಗಣಪತಿಗೆ ಸಿಟ್ಟು ಬಂದು, ನಿನ್ನನ್ನು ಯಾರು ನೋಡ್ದಲೇ ಇರಲಿ, ನಿನ್ನ ನೋಡಿದವರಿಗೆಲ್ಲ ದೋಷಗಳು ಬರಲಿ, ಅಪವಾದಗಳು ಬರಲಿ, ಅದಕ್ಕೆ ಸಂಬಂಧಿತವಾಗಿ ಶಾಪಗಳನ್ನು ಕೊಟ್ಬಿಡ್ತಾರೆ. ಇದರಿಂದ ಏನಾಗ್ಬಿಡ್ತದೆ, ಚಂದ್ರನಿಗೆ ಭಯ ಶುರು ಆಗ್ತದೆ. ಚಂದ್ರ ಹೋಗಿ ಅಲ್ಲಿ ಅಡಗಿ ಕೂತ್ಕೊಳ್ಳೋದು, ಸಮುದ್ರದೊಳಗೆ ಹೋಗಿ ಕೂತ್ಕೊಂಡು ಬಿಡ್ತಾನೆ, ಇದು ಸವಾಸವೇ ಬೇಡ ನಮಗೆ ಅಂತೇಳಿ. ಆಗ ಬ್ರಹ್ಮ ಬಂದುಬಿಟ್ಟು ಮತ್ತೆ ಗಣಪತಿಗೆ ಚಂದ್ರನಿಗೆ ಹೇಳ್ತಾನೆ, ನೀನು ಮಾಡಿರುವಂಥ ತಪ್ಪು, ಗಣಪತಿಯನ್ನು ನೀನು ಮತ್ತೆ ಸ್ತುತಿಸು, ಅವನನ್ನು ಸಂತುಷ್ಟಪಡಿಸು, ಆಗ ನಿನಗೆ ಕಮ್ಮಿ ಆಗ್ತದೆ ಅಂತ ಹೇಳಿದಾಗ ಗಣಪತಿ ಅದನ್ನೆಲ್ಲ ಗಣಪತಿನ ಹಿಡ್ಕೊಂಡು ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಆರಾಧನೆ ನಡೀತದಂತೆ, ಎಷ್ಟೋ ವರ್ಷಗಳ ಕಾಲ ಆರಾಧನೆ ನಡೀತದಂತೆ. ಚಂದ್ರ ಯಾರ ಕಣ್ಣಿಗೂ ಕಾಣಿಸ್ದಲೇ ಆಗ ಗಣಪತಿ ಆರಾಧನೆಯನ್ನು ಮಾಡಿಸ್ತಾನಂತೆ, ಅವನು ಅನುಷ್ಠಾನಗಳನ್ನು ಮಾಡ್ತಾನಂತೆ. ಇದು ಎಷ್ಟೋ ವರ್ಷಗಳ ಕಾಲ ನಡೀತದೆ. ಆ ವರ್ಷಗಳ ಕಾಲ ಎಲ್ಲ ಆದ್ರ ಮೇಲೆ ನಂತರದಲ್ಲಿ ಗಣಪತಿ ಪ್ರತ್ಯಕ್ಷನಾಗಿ, ಆಯ್ತು ಮಾರಾಯ, ನೀನು ಬೇರೆ ದಿನಗಳು ಬೇಡ, ನನ್ನನ್ನು ನೋಡಿ, ಯಾಕಂದರೆ ಶಾಪ ರಿಟರ್ನ್ ತೊಗೊಳ್ಲಿಕ್ಕಾಗಲ್ಲ, ಶಾಪವನ್ನು ಕೊಡಲಿಕ್ಕೊಂದು ಯೋಗ್ಯತೆ ಬೇಕಂತೆ. ಅದನ್ನು ಆಮೇಲೆ ಇನ್ನೊಂದ್ಸಲಿ ನೋಡುವ. ಆ ಶಾಪವನ್ನು ಕೊಟ್ಟಂಥ ಕಾರಣದಿಂದ ಸರಿ, ನನ್ನನ್ನು ನೀನು ಯಾವತ್ತು ನೋಡಿ ನಕ್ಕದೆಯೋ ಅವತ್ತು ನಿನ್ನನ್ನು ಯಾರೇ ನೋಡಿದ್ರು ಅಪವಾದಗಳು ಬರಲಿ, ಅವ್ರು ಮಾಡ್ದಲೇ ಇರುವಂಥ ತಪ್ಪಿಗೆ ಅಪವಾದಗಳು ಬರಲಿ. ಕೃಷ್ಣನಿಗೂ ಅಷ್ಟೇ, ಈಗ ಅವನು ಶಮಂತಕ ಮಣಿಯನ್ನು ಅವನು ಕದಿಲಿಲ್ಲ, ಅವನು ಈ ಸತ್ರಾರ್ಜಿತನ ತಮ್ಮನಿಗೆ ಎಂತ ಮಾಡ್ದ, ಮಣಿಯನ್ನು ಕೊಟ್ಟ, ಅವನಲ್ಲಿ ಸತ್ತೋದ. ತೊಗೊಂಡೋಗಿ ಜಾಂಬವಂತ ಏನು ಮಾಡ್ದ, ಅದನ್ನು ತೊಗೊಂಡೋಗಿ ಮಣಿಯಲ್ಲಲ್ಲಿ ಇಟ್ಕೊಂಡ. ಆದರೆ ಅಪವಾದ ಬಂದಿದ್ಯಾರು? ಮಣಿಗೋಸ್ಕರವಾಗಿ ನನ್ನ ತಮ್ಮನನ್ನೇ ಕೊಲೆ ಮಾಡಿದ ಕೃಷ್ಣ ಅನ್ನುವಂಥವನಿಗೆ ಅಪವಾದ ಬಂದಿದ್ದ. ಹಾಗೆ ದೇವತೆಗಳಿಗೆ ಅಷ್ಟಷ್ಟು ದೊಡ್ಡ ಪಾಪಗಳನ್ನು ಕೊಟ್ಟಿದೆ. ಈ ಕಾಲದಲ್ಲಿ ನಮಗೇನಾರು ಆ ಥರದ್ದೆಲ್ಲ ಬಂತು ಅಂದರೆ ಈ ಕಡೆ ಹೋಗ್ಲಿಕ್ಕೂ ಆಗಲ್ಲ, ಉಳಿಲಿಕ್ಕೂ ಆಗಲ್ಲ ಅನ್ನುವಂಥದ್ದು. ಹಾಗಿದ್ದಾಗ ಆ ಶಮಂತಕ ಮಣಿಯ ಕಥೆಗಳನ್ನು ಕೇಳಿ, ಆ ದೇವರಿಗೆ ಸ್ತೋತ್ರ ನಮಸ್ಕಾರಾದಿಗಳನ್ನು ಮಾಡಿ, ವಿಶೇಷವಾಗಿ ದೇಹದಂಡನೆ ಅನ್ನುವಂಥದ್ದು. ಇಲ್ಲಿ ದೇಹದಂಡನೆ ಅಂತ ಹೇಳಿದರೆ 21 ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಿ ಆ ದೇವರಿಗೆ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಹಾಕಿ ಸ್ತುತಿಸುವಂಥದ್ದು. ಆಗ ಆ ದೇವರ ಕೋಪ ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಇದನ್ನು ಯಾರಿಂದ ಕೇಳಬೇಕು? ಮತ್ತು ಅದೇ ಬ್ರಾಹ್ಮಣನಿಂದ. ನಾನು ಹಿಂದೆ ಒಂದು ಕಥೆಯನ್ನು ಈಗ ಹೇಳಿದಾಗ, ಈ ಏನಕ್ಕೆ ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ, ಮತ್ತು ಆಗ ಮಹಾಗಣಪತಿಯ ಸ್ವರೂಪದಲ್ಲಿ ಬಂದಿದ್ದಾನೆ ಅಂತೆಯೇ ಭಾವನೆ ಮಾಡಿಕೊಂಡು ಆ ಬ್ರಾಹ್ಮಣರಿಗೆ ಫಲತಾಂಬೂಲ ದಕ್ಷಿಣೆಗಳನ್ನು, ಹಾಗೆ ಅದೇ ಗಣಪತಿಯ ದಿನ ಆರಾಧನೆ ಮಾಡಿದಂತಹ 21 ನೈವೇದ್ಯವನ್ನು ಮಾಡಿರ್ತೇವೆ, 21 ಮೋದಕ ಮಾಡಿಟ್ಟಿರ್ತೇವೆ. ಅದರಲ್ಲಿ 10 ಯಜಮಾನ ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮನೇಲಿ ಪೂಜೆ ಮಾಡಿದ್ವಿ ಅಂದರೆ 10 ಮಾತ್ರ ನಿಮಗೆ, ಇನ್ನು 1 ಗಣಪತಿಗೆ, ಇನ್ನು 10 ಬಂದಂಥ ಬ್ರಾಹ್ಮಣನಿಗೆ ಇದನ್ನು ಏನೋ ಮೋದಕಾದಿಗಳನ್ನು ದಾನ ಮಾಡುವಂಥದ್ದು. ಯಾಕೆ ದಾನ ಮಾಡೋದು? ಅವರಿಂದ ಈ ಕತೆ ಕೇಳಲಿಕ್ಕೆ. ಕತೆ ಸುಮ್ಮನೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಗಣಪತಿಯ ಪ್ರಸಾದಾದಿಗಳನ್ನು ಅವರಿಗೆ ಕೊಟ್ಟು ಅವರ ಬಾಯಿಂದ ನಾವು ಕತೆಗಳನ್ನು ಕೇಳಿದಾಗ ಏನಾಗ್ತದೆ, ಕೇವಲ ಶ್ರವಣ ಮಾತ್ರದಿಂದನೇ, ಆ ಶ್ರವಣ ಅಂತ ಹೇಳಿದರೆ ಕೇಳುವಂಥದ್ರಿಂದನೇ ಏನಾಗ್ಬಿಡ್ತದೆ,
ಆ ಪಾಪ ಅನ್ನುವಂಥದ್ದು ಹೋಗ್ತದೆ. ಏನು ಭಟ್ರೆ ಒಂದು ಕತೆ ಕೇಳೋದು ಕೂಡಲೇ ನಿಮಗೆ ಹೋಗ್ತದ ಅಂತ ಕೇಳಿದ್ರೆ, ನಮ್ಮ ದೇಹದಲ್ಲೇ ಏನೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನೀಗೇನು ಹೇಳ್ತಾ ಇದ್ದೀನಲ್ಲ, ಈ ಕತೆಗಳು ಸಮೇತ ನಾ ಇನ್ನೊಂದು ಕಡೆ ಎಲ್ಲೋ ಕದ್ದಿರ್ತೀನಿ. ನಿಮ್ಮ ತಲೆಯಲ್ಲಿ ಹೇಳ್ತಿದ್ದೀರಾ ಅಂದರೆ ಆ ಪದಗಳನ್ನು ನೀವು ಎಲ್ಲೋ ಕಡೆ ಓದಿರ್ತೀರಿ ಬಿಟ್ರೆ ಸ್ವಂತವಾಗಿ ನಾವೇನು ಸೃಷ್ಟಿ ಮಾಡಲಿಕ್ಕಾಗಿಲ್ಲ, ಆಗೋದು ಇಲ್ಲ. ಹಾಗಾಗಿ ಇಲ್ಲಿ ಏನಿದೆ ಅದನ್ನು ನಾವು ತಿಳಿದುಕೊಂಡು 4 ಜನಕ್ಕೆ ಒಳ್ಳೇದು ಹೇಳೋದೇ ಇರೋದಾದ್ರಿಂದ ಆ ಯೋಚನಾಶೀಲತೆಗಳನ್ನು, ಆ ಅಪವಾದಗಳನ್ನು, ಇವೆಲ್ಲವನ್ನು ಕೊಡುವಂಥದ್ದು, ಆ ವಿವೇಕ ಶಕ್ತಿಯನ್ನು ಕೊಡುವಂಥದ್ದೇ ಈ ಮಹಾಗಣಪತಿ. ಯಾಕೆ ಹೇಳಿದ್ದಂತ ಕೇಳಿದ್ರೆ, ಈಗ ನಿಮಗೆ ಅನ್ನಿಸ್ಬೋದು, ಏನು ಭಟ್ರು ನಾನು ಅಷ್ಟೆಲ್ಲ ಓದಿದ್ದೀನಿ, ನಾನು ಡಿಗ್ರಿ ಮಾಡಿದ್ದೆ, ಯಾಕೆ ಹಂಗೆ ಹೇಳಿದ್ರು ಅಂತ ಕೇಳಿದ್ರೆ, ಏನಿಲ್ಲ, ನೀವು ಓದಿರೋದು ಏನು, ಈ ಬುಕ್ಕಲ್ಲಿರೋದನ್ನು ತಲೆ ತುಂಬ್ಕೊಂಡಿರ್ತೀರ ಬಿಟ್ಟರೆ ನೀವೇನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಿಮ್ಮಲ್ಲಿ ಏನೂ ಇಲ್ಲ, ನನ್ನಲ್ಲೂ ಏನೂ ಇಲ್ಲ. ನಾವು ಯಾವಾಗ ನಿಷ್ಕಲ್ಮಶ ಅಂತ ಹೇಳಿದರೆ ಇದೆ, ಭಗವಂತ ನನ್ನಲ್ಲಿ ಏನೂ ಇಲ್ಲ, ಎಲ್ಲದೂ ನಿನ್ನದೇ ಅನ್ನುವಂಥ ಭಾವನೆಯನ್ನು ಸಮರ್ಪಣೆ ಮಾಡಿದಾಗ ಮಾತ್ರ ಆ ಗಣಪತಿ ಒಲಿಲಿಕ್ಕೆ ಸಾಧ್ಯ. ಯಾಕಂದರೆ ಹೋಗಿ ಹೆದರಿ ಕೂತಿದ್ದೆಲ್ಲ ಅವನು ಸಮುದ್ರದಲ್ಲಿ ಅಡಗಿ ಕೂತ. ಯಾಕೆ ಅಂತ ಕೇಳಿದರೆ, ಗಣಪತಿ ಯಾರು ಕಂಡು ಸಮುದ್ರದಲ್ಲಿ ಯಾರು ಜೀವನ ಮಾಡೋದಿಲ್ಲ, ಇನ್ನು ಮಾಡೋದು ಯಾರು, ಪ್ರಾಣಿ ಪಕ್ಷಿಗಳು. ಹಾಗಾಗಿ ಹೋಗಿ ಕೂತಂಥದ್ದಲ್ಲಿ ಸಮುದ್ರ ಭಾವದಲ್ಲಿ ಆ ಗಣಪತಿ ಕೇಳೋದೇನೋ, ನೀವು ಒಳ್ಳೆ 20 ಅಡಿದೋ 30 ಅಡಿದೋ ಕೇಳೋದಿಲ್ಲ, ಮತ್ತೊಂದು ಕೇಳೋದಿಲ್ಲ, ನಿಷ್ಕಲ್ಮಶ ಮತ್ತು ಯಾವುದೂ ಇಲ್ಲ, ನನ್ನಲ್ಲಿ ಏನೂ ಇಲ್ಲ ಗಣಪತಿ, ಎಲ್ಲವೂ ನಿನ್ನದೇ ಅನ್ನುವಂಥ ಸಮರ್ಪಣಾ ಭಾವ ಅನ್ನುವಂಥದ್ದು ಬಂದಾಗ ಮಾತ್ರ ಗಣಪತಿ ಒಲಿದು ನಮ್ಮೆಲ್ಲರನ್ನು ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಹಾಗೆ ಆ ಶಮಂತಕಮಣಿಯ ಕಥೆಗಳನ್ನು ಕೇಳಿ ನಂತರದಲ್ಲಿ 21 ನಮಸ್ಕಾರಗಳನ್ನು ಮಾಡಿ ವಿಶೇಷ ನೈವೇದ್ಯಾದಿಗಳನ್ನು ಮಾಡಿದಾಗ ಈ ಚಂದ್ರನನ್ನು ನೋಡಿದಂಥ ದೋಷ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಖಂಡಿತ ಗುರುಜಿ. ಇನ್ನು ಗಣಪತಿ ಹಬ್ಬದಂದು ಚಂದ್ರನ ನೋಡಿದ್ರೆ ಏನಾಗುತ್ತೆ ಅಂತ, ಅಂದ್ರೆ ಯಾವೆಲ್ಲ ದೋಷಗಳು ಬರುತ್ತೆ? ಅಪವಾದಗಳು ವಿಶೇಷವಾಗಿ ನೋಡಿ, ಈ ಸುಮಾರು ವರ್ಷಗಳ ಕಾಲ ಚಂದ್ರ ಏನು ಮಾಡ್ತಾನೆ, ಬರೀ ಹೆದರಿಕೆಯಿಂದ ಸಮುದ್ರದಲ್ಲಿ ಕೂತಿರ್ತಾನಂತೆ. ಯಾಕೆ ಅಂತ ಕೇಳಿದರೆ, ನನ್ನನ್ನು ನೋಡಿದರೆ ಯಾರಿಗೆ ಏನೇನು ಆಗ್ತದೋ. ಯಾಕಂದರೆ ನೋಡಿ, ಇಡೀ ಸಿಸ್ಟಮ್ ಅನ್ನುವಂಥದ್ದೇ ಹೋಗ್ಬಿಡ್ತದೆ, ಸಿಸ್ಟಮ್ ಪೂರ. ಯಾಕಂದರೆ ರಾತ್ರಿಯೇ ಆಗಲಿಲ್ಲ, ಬರೀ ಹಗಲೇ ಇತ್ತು ಅಂತ ಹೇಳಿದರೆ ಏನಾಗ್ತದೆ, ಬರೀ ಸೂರ್ಯನಿಗೂ ಒಂದು ಕಡೆ ಬದಲಾವಣೆ ಆದಾಗ ಇಲ್ಲಿ ಮತ್ತೆ ಕತ್ಲು ಬರಲೇಬೇಕು. ಕತ್ಲು ಬರಲಿಕ್ಕೆ ಯಾರ ಕಾರಕತ್ವ? ಚಂದ್ರನೇ ಇಲ್ಲ ಅಲ್ಲಿ. ಇಡೀ ಭೂಮಿಯೇ ಬರೀ ಬೆಳಕಿನಿಂದ ತುಂಬಿರ್ತದೆ. ಆಗ ಏನಾಗ್ತದೆ ಅಂತ ಕೇಳಿದರೆ, ಎಷ್ಟೋ ಜೀವರಾಶಿಗಳು ಸತ್ತೋಗ್ಬಿಡ್ತದೆ. ಇನ್ನು ಗಿಡಗಳೆಲ್ಲ ಚಿಗುರು ಹೊಡೆಯೋದಾಗಲಿ ಅಥವಾ ಮರಗಿಡಗಳೆಲ್ಲವೂ ಸಮೇತ ಭಸ್ಮ ಆಗ್ತಾ ಹೋಗ್ತದೆ. ದೇಶ ಅನ್ನುವಂಥದ್ದು ಪ್ರಳಯ ಆಗ್ತದೆ ಅನ್ನುವಂಥ ಕಾರಣದಿಂದ ಅವನು ಅಡಗಿ ಕೂತ್ಕೊಂಡು ಬಿಡ್ತಾನೆ. ಈ ಅಪವಾದ ಅನ್ನುವಂಥದ್ದು ಹೇಗೆ ಬರ್ತದೆ ಅಂತ ಕೇಳಿದರೆ ನೋಡಿ, ಶ್ರೀಕೃಷ್ಣ ಅನ್ನುವಂಥದ್ದು ಒಂದು ಶಮಂತಕ ಮಣಿಗೋಸ್ಕರವಾಗಿ ತನ್ನ ತಮ್ಮನನ್ನೇ ಕೊಂದ ಅಂಥೇಳಿ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಬರ್ತಾನೆ. ಆದರೆ ಕೃಷ್ಣಂಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಆಮೇಲೆ ಅವನಿಗೆ ಗೊತ್ತಾದ್ರ ಮೇಲೆ ಅವನು ಅದನ್ನು ಹುಡ್ಕೊಂಡು ಹೋಗಿ ಜಾಂಬವಂತನ ಹತ್ರ ಇರೋ ಮಣಿ ತಗೊಂಬಂದು ಅವನ ಹತ್ರ ಹೀಗೆ ಕೊಟ್ಟು, ಆಮೇಲೆ ನಂದೇನು ತಪ್ಪಿಲ್ಲ ಅಂತಾದಾಗ ಕೃಷ್ಣಂಗೆ ಮದುವೆ ಮಾಡಿ ಕೊಡ್ತಾರೆ. ಎರಡು ಮದುವೆ ಆಗತ್ತಲ್ಲ, ಜಾಂಬವಂತಂದೊಂದು, ಈ ಕಡೆ ರಾಜನ ಮಗಳೊಂದು. ಹಾಗೆ ಮದುವೆ ಆಗೋಗ್ಬಿಡ್ತದೆ. ಅಂತಹ ದೊಡ್ಡ ದೊಡ್ಡ ಅಪವಾದಗಳೇ ಬರ್ತದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗ್ಬೋದು, ಏನೋ ಒಂದು ನೀವು ಮಾಡ್ದಲೇ ಇರುವಂಥ ಯಾವುದೇ ತಪ್ಪಿಗೂ ನೀವು ಶಿಕ್ಷೆಯನ್ನು ಅನುಭವಿಸ್ಬೋದು. ಈ ಸತ್ಯನಾರಾಯಣ ಕಥೆಗಳಲ್ಲಿ ನಾವು ಕೆಲವು ಕೇಳಿರ್ಬೋದು. ಅವ್ರು ಸುಮ್ಮನೆ ಅಲ್ಲಿ ಈಗ ನಮಗೆ ಗೊತ್ತಿಲ್ಲದಲೇ ಇರುವಂಥ ಯಾವುದೋ ಒಂದು ವ್ಯಕ್ತಿ ಬಂದು ಅವ್ನು ಮೂಟೆ ಇಟ್ಟು ಹೋದಾಗ ರಾಜಭಟ್ರು ಬಂದ್ಬಿಟ್ಟು ಇಲ್ಲಿ ಇರೋದ್ರಿಂದ ಇವನೇ ಕಳ್ಳ ಅಂತೇಳಿ ಹೆಂಗೆ ಎತ್ಕೊಂಡು ಹೋಗ್ತಾರೆ. ಅಪವಾದಗಳು ಅನ್ಎಕ್ಸ್ಪೆಕ್ಟೆಡ್, ಆಗಂತುಕವಾಗಿ ಹೇಗೂ ಬರ್ಬೋದು. ಹಾಗಾಗಿ ನಮ್ಮಲ್ಲಿ ಏನಾಗ್ತದೆ ಕೇಳಿದರೆ, ಅಪವಾದಗಳು ಅತೀ ಹೆಚ್ಚಾಗಿ ಬರ್ತದೆ. ಇನ್ನು ಅನಾರೋಗ್ಯಗಳು ಉಂಟಾಗ್ತದೆ, ಅಥವಾ ನಾವು ಇರುವಂಥ ಸ್ಥಾನಭ್ರಂಶಂಚ, ಇರುವಂಥ ಸ್ಥಾನವನ್ನೇ ಕಳ್ಕೊಂಡು ಬಿಡ್ಬೋದಂತೆ. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳಿದರೆ ನನ್ನ ಕೆಲಸವನ್ನೇ ಕಳ್ಕೊಳ್ಬೋದಂತೆ. ಇಲ್ಲ ಅಂತ ಹೇಳಿದರೆ ಈ ಚೇರ್ ಇದ್ದಕ್ಕಿದ್ದಂಗೆ ಬಿದ್ದು ಇದರಿಂದ ಏನಾದ್ರು ನನಗೆ ತೊಂದರೆ ಆಗ್ಬೋದಂತೆ. ಆಗಂತುಕ, ಅನ್ಎಕ್ಸ್ಪೆಕ್ಟೆಡ್ ಅಂತೇಳಿ ಹೇಳ್ತಾರೆ. ಇನ್ನು ಈ ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು, ಕ್ರಿಯಾಶೀಲತೆ ಅನ್ನುವಂಥದ್ದು, ಇದರಿಂದ ನಮಗೇನಾಗ್ತದೆ, ಒಳ್ಳೆಯದಾಗ್ತದೆ. ಈಗ ನೀವು ಮಾಡುವಂಥ ಕೆಲಸವನ್ನೇ ವಿಭಿನ್ನವಾಗಿ ಮಾಡಿದಾಗ, ನೀವು ನಿರೂಪಣೆ ಮಾಡ್ತಾ ಇದ್ದೀರಿ ಅಂತ ಆದರೆ ನೀವು ಮಾಡುವಂಥದ್ದೇ ಇನ್ನೂ ವಿಭಿನ್ನವಾಗಿ ಮಾಡಿದಾಗ, ಜನರಿಗೆ ಅರ್ಥ ಆಗುವಂತೆ ಹೋದಾಗ ನೀವು ಹೆಚ್ಚು ಫೇಮಸ್ ಆಗ್ತೀರಿ. ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ, ನಿಮ್ಮ ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ಮೈಂಡ್ ಅನ್ನುವಂಥದ್ದು. ಈ ಕ್ರಿಯಾಶೀಲತೆ ಅನ್ನುವಂಥದ್ದನ್ನು ವಿಷಮ ಸ್ಥಿತಿಯಲ್ಲಿ ಹೋಗ್ಬಿಡ್ತದಂತೆ. ಇದೇ ನಿಮ್ಮ ನಿಲುವನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಏನೇನು ಬೇಕೋ ನಿಮ್ಮ ತಲೆ ಹಾಗೆ ನಿಮ್ಮನ್ನು ಬುದ್ಧಿ ಪ್ರೇರೇಪಣೆ ಕೊಡ್ತಾ ಇರುತ್ತೆ. ಈಗ ಇಲ್ಲಿ ಕುತ್ಕೊಂಡು ಓದ್ತಾ ಇರ್ತೀರಿ, ಯಾವುದೋ ಒಂದು ದೇವತಾ ಕೆಲಸಗಳನ್ನು ಓದ್ತಾ ಇರ್ತೀರಿ, ಬೇಕಂತಲೇ ಯಾವುದೋ ಒಂದು ಬೇರೆ ಅದಕ್ಕೆ ಸಂಬಂಧಪಡ್ದಲೇ ಇರುವಂಥ ವಸ್ತ್ರ ಸಂಹಿತೆಯನ್ನು ಹಾಕ್ಕೊಂಡು ಬರುವಂಥದ್ದು, ಅದಕ್ಕೆ ವಿರುದ್ಧವಾಗಿ ನೀವಿಲ್ಲಿ ಕುತ್ಕೊಂಡು ವರ್ತನೆ ಮಾಡುವಂತೆ ಮಾಡೋದು, ಇದೆಲ್ಲ ಯಾರು ಅಂತ ಕೇಳಿದರೆ ಈ ಅಂದರೆ ಫಾರ್ ಎಕ್ಸಾಂಪಲಿಗೆ ನಾ ಇದೆಲ್ಲ ಹೇಳ್ತಾ ಇರೋದು. ಹೀಗೆ ಆಗ್ತದೆ ಅಂತ ಇದಮಿತ್ತಮ್ ಅನ್ನುವಂಥದ್ದಲ್ಲ. ನಿಮಗೆ ಜನರಿಗೆ ಅರ್ಥ ಆಗಲಿಕ್ಕೆ ಅಪವಾದ ಅಂದ್ರೆ ಕೂಡಲೇ ಏನು, ನಾನೇನು ಕದ್ದಿಲ್ಲ, ನನಗೇನು
ಬರಲ್ಲ ಅನ್ನುವಂಥದ್ದು ಅಂದ್ಕೊಂಡಿರ್ತಾರೆ. ಆದರೆ ನಮ್ಮಿಂದನೇ ತಪ್ಪನ್ನು ಮಾಡಿಸಿ ಆ ತಪ್ಪಿಗೆ ಪ್ರಾಯಶ್ಚಿತವನ್ನು ಮಾಡಿಸುವಂಥ ಕೆಲಸಗಳು ಈ ಎಲ್ಲ ಕೆಲಸಗಳಲ್ಲೂ ಆಗ್ತದೆ. ಯಾಕಂದರೆ ನಾವು ಸುಮಾರು ಸಲ ಹೇಳಿದ್ದೇವೆ, ಚಂದ್ರನನ್ನು ನೋಡಿದರೆ ಅಪವಾದ ಬರ್ತದೆ. ಹೇಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗೇನಂತ ಕೇಳಿದರೆ ಉರು ಹೊಡೆಯೋದು ಅಂತ ಹೇಳ್ತಾರೆ. ಭಟ್ರೆ ಹೇಳಿದ್ರು, ಅಪವಾದನ, ಸರಿ ಅಪವಾದ, ನಾನೇನು ಕದ್ದಿಲ್ಲ, ನನಗೇನು ಬಂದಿಲ್ಲ. ಆದರೆ ನಾವಾಗಿಯೇ ನಾವು ತಪ್ಪುಗಳನ್ನು ಮಾಡಿಸಿ ಅದಕ್ಕೆ ಶಿಕ್ಷೆ ಕೊಡುವಂತೆ ಮಾಡ್ತಾನಂತೆ. ಹಾಗಾಗಿ ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಈ ಗಣಪತಿ ತಂದು ಒಡ್ಡಬಹುದು. ಹಾಗಾಗಿ ಚಂದ್ರನನ್ನು ದರ್ಶನ ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ. ಖಂಡಿತ ಗುರುಜಿ. ಇನ್ನು ಗಣಪತಿ ಮೂರ್ತಿಯನ್ನು ವಿಸರ್ಜಿಸುವ ಸರಿಯಾದ ಕ್ರಮ ಯಾವುದು ಅಂತ? ಗಣಪತಿ ಮೂರ್ತಿಯನ್ನು ನನ್ನ ಪ್ರಕಾರವಾಗಿ ನೀರಿನಲ್ಲಿ ವಿಸರ್ಜನೆ ಅಂತ ಹೇಳಿದರೆ ಹರಿಯುವಂಥ ನದಿಗಳಲ್ಲಿ ವಿಸರ್ಜನೆ. ಇವತ್ತು ಒಂದು ಬೆಳ್ಳಿಯ ಗಣಪತಿಯನ್ನು ತರಲಿಕ್ಕೆ ಎಷ್ಟು ಬೇಕಾಗ್ಬೋದು? ಇವತ್ತಿನ ಕಾಲಘಟ್ಟದಲ್ಲಿ 1-2-3 ಸಾವಿರಕ್ಕೆ ಸಿಗ್ಬೋದು. ನಮ್ಮ ಹಿಂದೂ ಸನಾತನ ಧರ್ಮ ಅನ್ನುವಂಥದ್ದು ಧರ್ಮಾಚರಣೆಯಲ್ಲಿ ಹೆಚ್ಚು ಹೆಚ್ಚು ಧರ್ಮ ಕೆಲಸಗಳನ್ನು ಮಾಡಿ ನಮ್ಮ ಹಿಂದೂ ದೇಶ ಅನ್ನುವಂಥದ್ದು ಸುಭಿಕ್ಷವಾಗಿದೆ. ಇವತ್ತು ಯಾರಿಗೂ ಸಮೇತ ಚಿನ್ನ ಬೆಳ್ಳಿಯನ್ನು ತಗೊಳ್ಳಿಕ್ಕೆ ತೊಂದರೆನೇ ಇಲ್ಲ. ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿ ಅನ್ನುವಂಥದ್ದು ಗಗನಕ್ಕೆ ಇರ್ತಾ ಇದೆ. ಹಾಗಾಗಿ ನಾ ಹೇಳುವಂಥದ್ದೇನು, ನಿಮ್ಮ ಮನೆಗಳಲ್ಲಿ ಚಿನ್ನದ ಗಣಪತಿಯನ್ನು ಬೆಳ್ಳಿಯ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಿ. ಮಣ್ಣಿನ ಗಣಪತಿಯನ್ನು ಹೇಳಿರುವಂಥದ್ದು ನಿರ್ಗತಿಕರು ಅಂದರೆ ನನಗೆ ಅದಕ್ಕೂ ಗತಿ ಇಲ್ಲಪ್ಪ ಅಂತ ಹೇಳಿದವರಿಗೆ ಅದನ್ನು ಸಮೇತ ಏನು ಅಂತ ಕೇಳಿದರೆ ಪುಣ್ಯ ನದಿಗಳ ಆ ನದಿಗಳಲ್ಲಿರುವಂಥ ಮಣ್ಣಿನಿಂದ ತಂದು ನಾವು ಗಣಪತಿ ಮೂರ್ತಿ ಭಾವನೆಯನ್ನು ಮಾಡಬೇಕಂತಿರುವಂಥದ್ದು. ಅದನ್ನು ಕೊನೆಗೆ ಹರಿಯುವಂಥ ನದಿಗೆ, ನಿಂತ ನೀರಲ್ಲ ಹರಿಯುವಂಥ ನದಿಗೆ ಅದನ್ನು ವಿಸರ್ಜನೆ ಮಾಡಬೇಕು ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಇವತ್ತಿಂದೇನಾಗಿದೆ ಅಂತ ಕೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನತೆಗಳಿಗೂ ಗೊತ್ತಿರುವಂಥ ವಿಷಯ. ಎಲ್ಲರಿಗೂ ಏನು ದೊಡ್ಡ ಸಮಸ್ಯೆ ಆಗಿದೆ ಅಂತ ಕೇಳಿದರೆ ಸರ್ಕಾರದವರಿಗೆ ಗಣಪತಿ ವಿಸರ್ಜನೆ ಮಾಡ್ತೇನೆ ಎಲ್ಲಪ್ಪ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದಾಗಿದೆ. ಇದಕ್ಕೆ ಶಾಸ್ತ್ರಾಧಾರಿತವಾಗಿರ್ತಕ್ಕಂಥ ವಾಕ್ಯದ ಪ್ರಕಾರವಾಗಿ ಬೆಳ್ಳಿ ಮತ್ತು ಚಿನ್ನದ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಈ ಎಲ್ಲ ಕಷ್ಟಗಳು ದೂರ ಆಗ್ತದೆ. ಹಿಂದಿನ ಕಾಲದಲ್ಲಿ ಈಗ ನೀವು ಸಣ್ಣ ವಯಸ್ಸಿನಲ್ಲಿರಬೇಕಾದ್ರೆ, ಒಂದು ಚಿಕ್ಕ ಮಗು, ಒಂದು 5-6 ವರ್ಷದ ಮಗು ಇರಬೇಕಾದ್ರೆ ನಿಮಗೆ ಮಂಚ್ ಚಾಕ್ಲೇಟ್ ಗೊತ್ತಿರಲಿಲ್ಲ ಅಥವಾ ಇನ್ನೊಂದು ಯಾವುದೋ ಕ್ಯಾಡ್ಬರಿ ಚಾಕ್ಲೇಟ್ ಗೊತ್ತಿರಲಿಲ್ಲ. ಆವಾಗ ಯಾವ್ದು ಬರ್ತಿದ್ದಿದ್ದೆ ಆಸೆ ಚಾಕ್ಲೇಟು, ಇಲ್ಲ ಅಂತ ಹೇಳಿದರೆ ಕಡಲೆ ಮಿಠಾಯಿ. ಇವತ್ತೇನಾಗಿದೆ, ಎಲ್ಲ ಚಾಕ್ಲೇಟ್ಗಳು ಅದು ಇದು ಎಲ್ಲ ಸಿಗ್ತಾ ಇದೆ. ಆದರೆ ಆಗಿನ ಕಾಲದಲ್ಲಿ ಅಷ್ಟು ಬಡತನ ಇತ್ತು. ಅದೇ ಇನ್ನೂ ಒಂದು 50-60 ವರ್ಷದ ಹಿಂದೆ ಹೋಗಿ ಇನ್ನೆಷ್ಟು ಬಡತನ ಇದ್ದಿರಬಹುದು ಆ ಕಾಲದಲ್ಲಿ. ಮತ್ತು ದೇವಾನುದೇವತೆಗಳ ಕಾಲದಲ್ಲಿ ಇದೆಲ್ಲ ಯಾವುದು ಇರಲಿಲ್ಲ. ಅದಕ್ಕೇನು ಅಂತ ಕೇಳಿದರೆ, ನೀವು ಚಿನ್ನ ಬೆಳ್ಳಿ ಕೆಲಸ ಮಾಡ್ತೀರಾ, ಚಿನ್ನದ್ದಾದರೆ ಚಿನ್ನದ ಮಾಡಿ, ಇಲ್ಲ ಬೆಳ್ಳಿದಾದರೆ ಬೆಳ್ಳಿದು ಮಾಡಿ, ಇಲ್ಲ ಅಂದ ಪಕ್ಷದಲ್ಲಿ ಮೃತ್ತಿಕೆಯನ್ನು ಮಾಡಿ ಅಂತ ಹೇಳಿದ್ದು. ಹಾಗಾಗಿ ಅಂತಹ ಮೃತ್ತಿಕಾ ನೀವು ಇಟ್ಟಿದ್ದು ತಪ್ಪು ಅಂತ ಹೇಳೋದಿಲ್ಲ. ಆ ಮೃತ್ತಿಕೆಯ ಪೂಜಾದಿಗಳನ್ನು ನೀವು ಮಾಡಿದ್ದೇ ಹೌದು ಅಂತ ಆದರೆ ಹರಿಯುವಂಥ ನದಿಗೆ ಅದನ್ನು ವಿಸರ್ಜನೆ ಮಾಡಬೇಕು. ಮತ್ತು ಆ ಮಣ್ಣನ್ನು ನೀವು ಎಲ್ಲಿಗೆ ಸೇರಬೇಕದು? ಪುನಃ ಸಮುದ್ರಕ್ಕೆ ಸೇರಬೇಕು, ಇಲ್ಲ ಅಂತ ಹೇಳಿದರೆ ನದಿಗೆ ಸೇರಬೇಕು. ಇಂತಹ ಸ್ಥಳಗಳಲ್ಲಿ ಮಹಾಗಣಪತಿಯನ್ನು ವಿಸರ್ಜನೆ ಮಾಡಬೇಕು. ಮಾಡಿದಂತಹ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಏನು ಪ್ರಾಣ ಪ್ರತಿಷ್ಠಾಪನೆಗಳನ್ನು ಮಾಡಿರ್ತೀರಿ ಅದನ್ನು ಆ ಪ್ರಾಣ ಪ್ರತಿಷ್ಠಾಪನೆಯನ್ನು ವಿಸರ್ಜನೆ ಮಾಡಿ ಗಣಪತಿಯ ಬಿಂಬವನ್ನು ನೀರಿಗೆ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಹಬ್ಬದ ಕುರಿತಾಗಿ ಏನು ಹೇಳ್ತೀರಾ ಅಂತ? ಶಾಸ್ತ್ರ ರೀತಿಯಲ್ಲಿ ದೇವತಾರಾಧನೆಗಳನ್ನು ಮಾಡಿ, ಮೋಜು ಮಸ್ತಿಗಾಗಿ ಮಾಡಿ ನಿಮ್ಮ ವಂಶವನ್ನು ಹಾಳು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಡಿ. ಹಾಗಾಗಿ ಶ್ರದ್ಧಾಭಕ್ತಿಯುತರಾಗಿ ನಿಮ್ಮ ಅನುಗ್ರಹಕ್ಕೆ, ಮಹಾಗಣಪತಿಯ ಅನುಗ್ರಹಕ್ಕಾಗಿ ದೇವತಾ ಕೆಲಸಗಳನ್ನು ಮಾಡಿ ಮಹಾಗಣಪತಿಯ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾವ ಮಂತ್ರವನ್ನು ಹೇಳೋದ್ರಿಂದ ಗಣಪತಿಯನ್ನು ಒಲಿಸ್ಕೊಳ್ಬಹುದು? ಮಹಾಗಣಪತಿಯನ್ನು ವಿಶೇಷವಾಗಿ ಗಕಾರ ರೂಪವಾಗಿರ್ತಕ್ಕಂಥ ಯಾವುದೇ ಮಂತ್ರಗಳಿಂದ ಅರ್ಚನೆ ಮಾಡ್ಬೋದು ಅಥವಾ ಪ್ರಾರ್ಥನೆಯನ್ನು ಮಾಡ್ಬೋದು. ಅದರಲ್ಲಿ ಪ್ರತಿ ಸಲ ಹೇಳುವಂತೆ ಗಂ ಗಣಪತಯೇ ನಮಃ, ಗಕಾರ ರೂಪೋ ಗಂಗಣಪತಯೇ ನಮಃ. ಗಕಾರ ರೂಪನಿಂದ ಗಣಪತಿ ಅನ್ನುವಂಥದ್ದು ಎಲ್ಲದರಲ್ಲೂ ಸಮೇತ ಗಣಪತಿ ಇಕ್ಷುದಂಡ ಅನ್ನುವಂಥದ್ದು ಗಕಾರ ರೂಪದಲ್ಲೇ 1000 ಹೆಸರುಗಳಿದ್ದಾವಂತೆ. ಹಾಗಾಗಿ ಎಲ್ಲರಿಗೂ ತಿಳಿದಿರುವಂಥದ್ದೇನು ಅಂದರೆ ಗಂ ಗಣಪತಯೇ ನಮಃ, ಇಲ್ಲ ಅಂತ ಹೇಳಿದರೆ ಗಣಪತಯೇ ನಮಃ ಅಷ್ಟೇ ಸಾಕಾಗ್ತದೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಮಂತ್ರಗಳಿದ್ದಾವೆ. ಇನ್ನು ಹೇಳ್ತೇನೆ ಅಂತ ಆದರೆ ವಿಘ್ನೇಶ ವಿಧಿಮಾರ್ಥಾಂಡ ಚಂದ್ರೇಂದ್ರೋಪೇಂದ್ರ ವಂದಿತ ನಮೋ ಗಣಪತೇ ತುಭ್ಯಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ. ಈ ಮಂತ್ರಗಳೆಲ್ಲ ಹೇಳಿರುವಂಥದ್ದಿದೆ. ವಿಶೇಷವಾಗಿರ್ತಕ್ಕಂಥ ಮಂತ್ರ ವಕ್ರತುಂಡ ಮಹಾಕಾಯ, ವಕ್ರವನ್ನು ತುಂಡಾಗಿರುವಂಥ ವಕ್ರವನ್ನು ಇಟ್ಟುಕೊಂಡಂಥವನು ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭು. ಒಂದು
ಸೂರ್ಯನ ಪ್ರಭೆಯನ್ನೇ ನಾವು ಹಿಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಅಂಥದ್ದು ಕೋಟಿ ಸೂರ್ಯರಿಗೆ ಆ ಪ್ರಭೆಯನ್ನು ಉಳ್ಳಂತಹ ಮಹಾಗಣಪತಿ ಅಂತೇಳಿ. ಹಾಗಾಗಿ ಗಣಪತಿಯನ್ನು ನೀವೇನು ಭಕ್ತಿಯಿಂದ ಕರೆದ್ರೂ ಅವನು ಸಂತುಷ್ಟನಾಗ್ತಾನೆ. ಹಾಗಾಗಿ ವಿಶೇಷವಾಗಿ ಎಲ್ಲರಿಗೂ ತಿಳಿದಿರುವಂತೆ ಗಣಪತಯೇ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಎಲ್ಲರೂ ದೇವರನ್ನು ಆರಾಧನೆ ಮಾಡಿ ಗಣಪತಿಯ ಅನುಗ್ರಹ ನಿಮ್ಮ ಕುಟುಂಬಕ್ಕಾಗಲಿ. ಖಂಡಿತ ಗುರೂಜಿ, ಇನ್ನು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.